ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಈ ದಿವಸದಲ್ಲಿಯೂ ನಾವು ಸಾಲದ ಬಾಧೆಯಲ್ಲಿರುವಂಥ ಪ್ರತಿಯೊಬ್ಬರನ್ನ ಜ್ಞಾಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರು ನಾವು ಆಶೀರ್ವಾದವಾಗಿರಬೇಕೆಂಬುದಾಗಿ ನಮ್ಮನ್ನು ಆತನು ಸೃಷ್ಟಿ ಮಾಡಿ ಆತ ನಮ್ಮನ್ನು ನಡೆಸುತ್ತಿದ್ದಾನೆ. ಆದರೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅನೇಕ ಸಾಲಗಳು, ಇದರ ನಿಮಿತ್ತವಾಗಿ ಅನೇಕ ಒತ್ತಡಗಳಿಗೆ ನಾವು ಸಿಕ್ಕಿಹಾಕಿಕೊಳ್ಳುತ್ತೇವೆ. ಒಂದು ಆಧಾರದ ವಾಕ್ಯವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ಅದರ 9 ಮತ್ತು 10ನೇ ವಾಕ್ಯ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ನಮ್ಮನ್ನು ಆಶೀರ್ವದಿಸಿ ನಡೆಸಲಿಕ್ಕೆ ಬಯಸುತ್ತಾನೆ. ಆದರೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವು ಸಾಲದ ಬಾಧೆಗೆ ಸಿಕ್ಕಿ ಹಾಕಿಕೊಂಡು ಅದರಲ್ಲಿ ಬಿಡುಗಡೆ ಇಲ್ಲದೆ ಇದ್ದೇವೆ. ಇಂದು ನೋಡಿ, ಅನೇಕರು ಸಾಲವನ್ನು ತೆಗೆದು ಬಡ್ಡಿಯನ್ನು ಕಟ್ಟುವಂಥ ಅನುಭವದಲ್ಲಿಯೂ ಅನೇಕ ಸಾರಿ ಬಡ್ಡಿಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗದೆ ಅವರ ಮನೆಗಳು, ಅವರಿಗಿರುವಂಥ ಆಸ್ತಿ, ಅವರ ಗಾಡಿ, ಅನೇಕ ಕಾರ್ಯಗಳು ಜಪ್ತಿಯಾಗುವುದನ್ನು ಸಹ ನಾನು ಕಾಣಲಿಕ್ಕೆ ಸಾಧ್ಯ. ಈ ವಿಡಿಯೋವನ್ನು ನೋಡುತ್ತಿರುವಂಥ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಅನುಭವದಲ್ಲಿದ್ದೀರಾ? ಒಂದು ವಿಷಯವನ್ನು ಮಾತ್ರ ತಿಳಿದುಕೊಳ್ಳೋಣ. ನಮ್ಮ ಮಿತಿಗಿಂತಲೂ ಅಧಿಕವಾಗಿ ಖರ್ಚು ಮಾಡುವಂಥದ್ದು ಖಂಡಿತವಾಗಲೂ ನಾವು ಸಾಲಗಾರರಾಗುವಂತೆ ಅದು ನಮ್ಮನ್ನು ನಡೆಸುತ್ತದೆ. ದೇವರು ಕೊಟ್ಟಿರುವಂಥ ಆಶೀರ್ವಾದದಲ್ಲಿಯೇ ನಮಗೆ ಬೇಕಾದಷ್ಟನ್ನು ನಾವು ಉಪಯೋಗಿಸುವಾಗ, ಒಂದು ಗಾದೆ ನಮ್ಮೆಲ್ಲರಿಗೂ ಗೊತ್ತು, ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚೆಂಬುದಾಗಿ. ನಮ್ಮ ಬಳಿಯಲ್ಲಿ ಬರುವಂಥ ಆದಾಯಕ್ಕೆ ತಕ್ಕಂಥ ಒಂದು ಖರ್ಚು ವೆಚ್ಚವನ್ನು ನಾವು ಮಾಡುವಾಗ ಅದರನ್ನೇ ನಾವು ಸ್ವಲ್ಪ ನಮಗಾಗಿ ಕೂಡಿಸಿಡುವುದು ಒಂದು ಒಳ್ಳೆಯ ಜಾಣತನವಾಗಿದೆ. ಆದರೆ ಅನೇಕರು ನಮಗಿರುವಂಥ ಆದಾಯಕ್ಕಿಂತಲೂ ಅಧಿಕವಾಗಿ ನಾವು ಖರ್ಚು ಮಾಡಿ, ಅದರಲ್ಲೂ ಅನೇಕರು ಕ್ರೆಡಿಟ್ ಕಾರ್ಡನ್ನು ಅನೇಕ ಸಾಲಗಳಲ್ಲಿ ತೆಗೆದು ಮನೆಗಳಲ್ಲಿ ಅನೇಕ ವಸ್ತುವನ್ನು ಫೈನಾನ್ಸ್ನಲ್ಲಿ ಅನೇಕ ರೀತಿಯಲ್ಲಿ ತೆಗೆದುಕೊಂಡು ಅದನ್ನು ಕಟ್ಟಲಿಕ್ಕೆ ಸಾಧ್ಯವಾಗದೆ ಕಷ್ಟಪಡುತ್ತಿದ್ದಾರೆ. ಇಂದು ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯದ ಪ್ರಕಾರವಾಗಿ ನಾವು ಕೈ ಇಟ್ಟು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ಆಶೀರ್ವದಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ, ನಮ್ಮನ್ನು ನೀನು ಆಶೀರ್ವಾದ ಮಾಡೆಂಬುದಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವೇ. ಒಳ್ಳೆಯ ಯೇಸು ಸ್ವಾಮಿ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ಇಂದು ಸಾಲದ ಬಾಧೆಯಲ್ಲಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗೆ ಒಂದು ಬಿಡುಗಡೆಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅಪ್ಪ, ಸಾಲದ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಹೊರಗೆ ಹೇಗೆ ಬರುವುದೆಂಬುದೇ ಗೊತ್ತಿಲ್ಲದೆ ಯಾರು ಸಹಾಯ ಮಾಡುತ್ತಾರೆ, ಯಾರು ನಮ್ಮನ್ನು ಇದರಿಂದ ಬಿಡಿಸ್ತಾರೆ ಎಂಬುದಾಗಿ ಗೊತ್ತಿಲ್ಲದೆ ಕರ್ತನೇ ಕಳವಳದಲ್ಲಿರುವಂಥ ನಿನ್ನ ಮಕ್ಕಳಿಗೆ ನೀನು ಬಿಡುಗಡೆಯನ್ನು ಕೊಡು. ಅವರ ಕೈಯಿನ ಕರ್ತನೆ ಆದಾಯವನ್ನು ಆಶೀರ್ವಾದ ಮಾಡು. ಎಲ್ಲ ಕರ್ತನೆ ಸಾಲದ ಬಾಧೆಯಿಂದ ಬಿಡಿಸಬೇಕಾಗಿ ನಾವು ಬೇಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಇದರ ನಿಮಿತ್ತವಾಗಿ ಅನೇಕ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಇದ್ದಾರೆ ಸ್ವಾಮಿ. ನೀನು ಅವರ ಕಣ್ಣೀರನ್ನು ಒರೆಸು, ಅವರ ದುಃಖವನ್ನೆಲ್ಲ ಮಾರ್ಪಡಿಸಬೇಕಾಗಿ ನಾವು ಬೇಡುತ್ತಾ ಇದ್ದೇವೆ. ಅಪ್ಪ, ನೀನು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಎಲ್ಲ ಸಾಲದ ಬಾಧೆಯಿಂದ ಬಿಡಿಸುವಂಥ ನಿನ್ನ ದಯೆಗಾಗಿ ಸ್ತೋತ್ರ ಸ್ವಾಮಿ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಈ ವಿಡಿಯೋವನ್ನು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಆತನು ಖಂಡಿತವಾಗೂ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ನಮಗಿರುವಂಥ ಎಲ್ಲ ಸಾಲದ ಬಾಧೆಯಿಂದ, ಅಥವಾ ನಮಗೆ ತಿಳಿದವರು ಯಾರಾದರೂ ಸಾಲದ ಬಾಧೆಯಲ್ಲಿರುವುದಾದರೆ ಅವರ ಎಲ್ಲ ಸಮಸ್ಯೆಗಳಿಂದ ದೇವರು ಖಂಡಿತವಾಗಲೂ ಬಿಡಿಸಿ ನಾವು ಕಷ್ಟಪಟ್ಟು ದುಡಿಯುವಂಥ ಆ ಒಂದು ಆದಾಯ, ಆ ಫಲವನ್ನು ನಾವು ನಮ್ಮ ಕುಟುಂಬವು ಅನುಭವಿಸುವಂತೆ ದೇವರು ಖಂಡಿತ ಆಶೀರ್ವಾದ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.